ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಬಳ್ಳು ಬೆಂಡಾಗಿದೆ. ಇದು ಮತ್ತು ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಕ್ರಿಕೆಟ್ ಆಡಬೇಕಾದಾಗ ಒಂದು ಟೈಮ್ ಬಾಲ್ ಹಿಟ್ ಬಿದ್ದಿತ್ತು. ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಕ್ರಿಕೆಟ್ ಆಡಬೇಕಾದಾಗ ಬಿದ್ದು ಇದು ಬಳ್ಳು ಬೆಂಡಾಗಿದೆ. ಅವತ್ತಿಂದ ಟ್ರೀಟ್ಮೆಂಟೇ ತೊಗೊಂಡಿಲ್ಲ. ಬಳ್ಳಷ್ಟೇ ಬೆಂಡಾಗಿರೋದು, ಆದರೆ ತಲೆ ನೆಟ್ಟಗೈತಿ. ನಾವು ಮಾತಾಡ್ತಿರೋದು ನಮ್ಮ ತಲೆ ನೆಟ್ಟಗೈತಿಲ್ಲೋ, ನಾವು ಮಾತಾಡ್ತಿರೋದು ಸತ್ಯ ಹೌದೋ ಅಲ್ಲ ಅಂತ ಅಲ್ಟಿಮೇಟ್ ಪ್ರಭುಗಳು ನೀವು ಹೇಳ್ಬೇಕು. ನಾವು ಬರೀ ಪ್ರಭುದೇವ್ ಅಷ್ಟೇ, ಆದರೆ ಅಲ್ಟಿಮೇಟ್ ಪ್ರಭುಗಳು ನೀವು, ಜನಪ್ರಭುಗಳು, ಧನಪ್ರಭುಗಳು, ಅಲ್ಟಿಮೇಟ್ ಸುಪ್ರೀಂ ನೀವು ವಿಡಿಯೋ ನಿಮಗೆ ಸತ್ಯ ಅನಿಸಿದರೆ 4 ಜನಕ್ಕೆ ಹೇಳಿ, 4 ಜನಕ್ಕೆ ತಲುಪಿಸಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ವಿಡಿಯೋ 1 ನಿಮಿಷ ಇರುತ್ತೆ. ಆಲ್ರೆಡಿ 1 ನಿಮಿಷ ಆಯಿತು ಅನಿಸುತ್ತೆ. ದಯವಿಟ್ಟು ವಿಡಿಯೋ 2 ನಿಮಿಷ ಇರುತ್ತೆ. ನಿಮ್ಗೆ ಸತ್ಯ ಅನಿಸಿದ್ರೆ 4 ಜನಕ್ಕೆ ಹೇಳಿ. ಇವತ್ತಿನ ವಿಷಯ ಏನಂತಂದರೆ, ನೋಡಿ, ನಮ್ಮ ಧರ್ಮ ಹೆಂಗಾಗ್ಬಿಟ್ಟೈತಿ ಅಂದರೆ, ಈ ಗುಡಿಯಾಗಿರೋ ಗಂಟೆ ಅನ್ನಂಗೆ ಐತಿ. ಹೋಗ್ತಾರ ಬರ್ತಾರ ಹೊಡಿತಾರ. ನಮ್ಮೂರು ಹೊಡಿತಾರ, ಬೇರೆಯವ್ರು ಹೊಡಿತಾರ, ಆ ಮಾತು ಬೇರೆ. ಬರ್ತಾರ ಗಂಟೆ ಹೊಡಿತಾರೆ. ಏನಾಗ್ಬಿಟ್ಟೈತೆ ಅಂದರೆ, ಇದು ಒಂದು ರೀತಿ ನಗಚಾಟಿಗೆ ಆಗ್ಬಿಟ್ಟೈತಿ. ಯಾಕಂದರೆ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಎಲ್ಲಿವರೆಗೂ ನೀವು ಒಗ್ಗಟ್ಟಾಗಲ್ಲೋ ಅಲ್ಲಿವರೆಗೂ ಇಂಥವ್ರು ಬಂದು ನಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆಯವ್ರು ಯಾರಲ್ಲ, ಭಾರತೀಯ ಚಿತ್ರರಂಗದ ಪ್ರಖ್ಯಾತ ನಟ, ಪ್ರಕಾಶಮಾನವಾಗಿ ಬೆಳೆದಂಥ ನಟ. ಅದ್ರ ಬಗ್ಗೆ ನಮಗೂ ಹೆಮ್ಮೆ ಇದೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಯಾರು ಅಂತ ನೀವು ಗೆಸ್ ಮಾಡಿರ್ತೀರ. ಅವರು ಬೇರೆ ಯಾರಲ್ಲ, ಪ್ರಕಾಶ್ ರೈ. ನೋಡಿ, ನೀವು ಪ್ರತಿ ಸರಿ ಎದಕ್ಕೆ ಮಾತಾಡ್ತೀರಿ ನಮ್ಮ ಧರ್ಮದ ಬಗ್ಗೆ, ನೀವು ಹಂಗೆ ಯಾಕೆ ಮಾತಾಡ್ತೀರಿ, ಈ ಥರ ಯಾಕೆ ಮಾತಾಡ್ತೀರಿ, ಸನಾತನ ಆ ಥರ ಎಲ್ಲ ಹೇಳ್ತೀರಿ. ಯಾಕೆ ಅವ್ರು ಬೇರೆ ಧರ್ಮದವ್ರ ಬಗ್ಗೆ ಮಾತಾಡಲ್ಲ? ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯುವಕರು, ನಮ್ಮ ಜನಪ್ರಭುಗಳು ಯೋಚನೆ ಮಾಡ್ಬೇಕು. ಯಾಕೆ ಅವ್ರು ಬೇರೆ ಧರ್ಮದ ಬಗ್ಗೆ ಮಾತಾಡಲ್ಲ, ನಮ್ಮ ಧರ್ಮದ ಬಗ್ಗೆನೇ ಯಾಕೆ ಮಾತಾಡ್ತಾರ ಅಂತಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಸರಿ, ಒಗ್ಗಟ್ಟಾಗಬೇಕು ಅಲ್ವಾ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಬೇರೆ ಧರ್ಮದಲ್ಲಿ ಫುಲ್ಲು ಒಗ್ಗಟ್ಟವರು, ಒಂದು ಸೈಡ್ ಒಗ್ಗಟ್ಟಿದ್ದಾರೆ. ಬೇರೆ ಧರ್ಮದ ಬಗ್ಗೆ ಮಾತಾಡಿದರೆ ಸರ್ಕಾರ ಅವ್ರಿಗೆ ಬೆಂಬಲ ಕೊಡ್ತೈತಿ. ಸರ್ಕಾರ ಎದಕ್ಕೆ ಮಾತಾಡಿರಿ ಅಂತ ಅವ್ರಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಂದಿರ್ತೈತಿ. ಯಾಕೆ? ಒಗ್ಗಟ್ಟಿನ ಬಗ್ಗೆ ಒಂದೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ನೆಕ್ಸ್ಟು ನಿಮಗೆ ನಗ್ನ ಸತ್ಯಗಳು, ಏನಾದರೂ ಕಹಿ ಸತ್ಯಗಳು, ನಗ್ನ ಸತ್ಯಗಳು ಗೊತ್ತಾಗಬೇಕು ಅಂದರೆ ನನ್ನ ಪೇಜ್ ಫಾಲೋ ಮಾಡಿ. ನಾನು ಶೇರ್ ಮಾಡಿ, ಮಿಲಿಯನ್ ವ್ಯೂಸ್ ಮಾಡಿ, ಬಿಲಿಯನ್ ವ್ಯೂಸ್ ಮಾಡಿ ಅಂತ ನಾನು ಕೇಳಲ್ಲ. ನಿಮಗೆ ಸತ್ಯ ಅನಿಸಿದರೆ 4 ಜನಕ್ಕೆ ತಿಳಿಸಿ, 4 ಜನಕ್ಕೆ ಹೇಳಿ. ಸತ್ಯ ಅಲ್ಟಿಮೇಟ್ ಯಾವತ್ತಿದ್ರು ಸತ್ಯನೇ. ನೋಡಿ, ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಸತ್ಯ ಹಾಗಲಕಾಯಿ ಇದ್ದಂಗೆ. ಸುಳ್ಳು ಮಜಾ ಕೊಡ್ತೈತಿ, ಆದರೆ ಆರೋಗ್ಯಕ್ಕೆ ಕೆಟ್ಟದದು. ಹಾಗಲಕಾಯಿ ಬಾಯಿಗೆ ಕಹಿ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತಾರಲ್ಲ, ಹಂಗೆ ಬಾಯಿಗೆ ಕೆಟ್ಟದು, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ. ಹಾಗಾಗಿ ಸುಳ್ಳು ಇಷ್ಟು ವರ್ಷ ನೋಡಿದ್ದೀರಾ, ಮಜಾ ತೊಗೊಂಡಿದ್ದೀರಾ, ಆದರೆ ಇನ್ನು ಮುಂದೆ ಸತ್ಯ ಎಷ್ಟು ಮಜಾ ಕೊಡುತ್ತೆ, ಸತ್ಯ ಹೆಂಗಿರುತ್ತೆ ಅಂತ ನಮ್ಮ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ನಿಮಗೂ ಗೊತ್ತಿರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಮನವರಿಕೆ ಮಾಡೋವಂಥ ಪ್ರಯತ್ನ ಅಷ್ಟೇ. ಈಗ ಅಲ್ಟಿಮೇಟ್ ನಿಮ್ಮ ಹತ್ರ ಬಂದು ಹೇಳ್ಬೇಕು ನಾವು, ಯಾಕಂದರೆ ನೀವು ನಮಗೆ ಸುಪ್ರೀಂ ಇದ್ದಂಗೆ. ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಮುಂದೆ ವಿಡಿಯೋಸ್ಗಳು ಬರ್ತಾ ಇರ್ತವೆ. ನಮಗೆ ಪ್ರೋತ್ಸಾಹ ಕೊಡ್ರಿ. ನೀವು ಎಲ್ಲಿವರೆಗೂ ಪ್ರೋತ್ಸಾಹ ಕೊಡ್ತೀರ ಅದೇ ನಮಗೆ ಶಕ್ತಿ. ಅದೇ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಪ್ರಕಾಶ್ ರೈ ಅವರು ಬೇರೆ ಧರ್ಮದ ಬಗ್ಗೆ ಮಾತಾಡಲ್ಲ. ನಮ್ಮ ಧರ್ಮದ ಬಗ್ಗೆನೇ ಯಾಕೆ ಮಾತಾಡ್ತಾರ ಅಂತಂದರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನೋಡ್ರಿ, ಒಗ್ಗಟ್ಟಾಗಬೇಕು. ಯಾಕೆ ಒಗ್ಗಟ್ಟಾಗಬೇಕು ಅಂದರೆ, ಬರೀ ಇನ್ನೊಬ್ಬರ ಏನು ಧರ್ಮದ ವಿರುದ್ಧ ನೀವು ವಾರ್ ಮಾಡಿರಿ, ಸೆದೆ ಬಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರೀತಿಯಿಂದ ಕಾಣ್ರಿ. ನೀವು ಪ್ರೀತಿಯಿಂದ ಕಾಣ್ರಿ, ರೆಸ್ಪೆಕ್ಟ್ ಆಗಿರ್ರಿ, ಕಾಲು ಎಳೆದು ಬಿಡ್ರಿ. ಫಸ್ಟು ನೀವು ಹೆಣ್ಮಕ್ಳನ್ನ ಟ್ರೋಲು, ರೋಸ್ಟು, ನಿಂದನೆ, ಅಸಹ್ಯ, ಕೆಟ್ಟ ಪದಗಳನ್ನು ಮಾತಾಡೋದು ಬಿಡ್ರಿ. ಫಸ್ಟು ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಬಿಡ್ರಿ ಅಂತ ನಾನು ಹೇಳಕ್ಕೆ ಬಂದಿರೋದು ವಿಷಯ ಏನಂತಂದರೆ. ಆಮೇಲೆ ಪ್ರಕಾಶ್ ರೈ ಅವರು ಅಲ್ಲಿ ಒಗ್ಗಟ್ಟಿದೆ, ಹಂಗಾಗಿ ಸರ್ಕಾರನೂ ಬಗ್ಗುತ್ತೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಹಂಗಾಗಿ ಸರ್ಕಾರ ರೇಪ್ ಮಾಡಿದಾಗೂ ಸಹಿತ ಸರ್ಕಾರ ಸುಮ್ಮನಿರ್ತೈತಿ. ಗಣಪಗೆ ಕಲ್ಲು ಹೋಗದಾಗೂ ಸಹಿತ ಸರ್ಕಾರ ಸುಮ್ಮನಿರ್ತೈತಿ. ಹಿಂದೂಗಳ ಮೇಲೆ ಏನೇ ಆಕ್ರಮಣ, ಎಷ್ಟೊಂದು ನೋವುಂಡಾಗೂ ಸಹಿತ ಸರ್ಕಾರ ಸುಮ್ಮನಿರುತ್ತೆ. ಯಾಕಂದ್ರೆ ನೀವು ಒಗ್ಗಟ್ಟಿಲ್ಲ. ನೀವು ಎಲ್ಲಿವರೆಗೂ ಒಗ್ಗಟ್ಟಿರಲ್ಲ, ಸರ್ಕಾರ ಹಂಗೆ ಮಾಡ್ತಾನೆ ಇರ್ತೈತಿ. ನಿಮಗೆ ಯಾವುದ್ರ ಬಗ್ಗೆ ಹಸಿವೈತಿ, ಇರ್ತೈತಿ, ಸರ್ಕಾರ ಅದಕ್ಕೆ ಬಗ್ತೈತಿ. ನೀವು ರೇಪ್ ಆದಾಗ ಹುಡುಗಿದ ತಪ್ಪು ಅಂತೀರಿ, ಹಾಗಾಗಿ ಸರ್ಕಾರ ಸ್ಟ್ಯಾಂಡ್ ತೊಗೊಳಲ್ಲ. ಹಂಗೆ ಆಗಲಿ ಬಿಡು,
ನೀವು ಎಲ್ಲಿವರೆಗೂ ಕಚ್ಚಾಡ್ತಿರ್ತೀರಿ ಅಲ್ಲಿವರೆಗೂ ಸರ್ಕಾರ ಸೇಫ್ ಇರ್ತೈತಿ. ನೀವು ಒಗ್ಗಟ್ಟಾಗ್ಬಿಟ್ರೆ ಸರ್ಕಾರದ ಬೇಳೆ ಬೇಯಲ್ಲ. ಒಗ್ಗಟ್ಟಿನ ಬಗ್ಗೆ ನಾನು ಇಡೀ ದಿನ ಮಾತಾಡ್ಬೋದು. ಅದಕ್ಕೆ ನಾನು ಏನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಬಟ್ಟೆ ಹಾಕೊಳ್ಳೋದು ಹೆಣ್ಮಕ್ಳು, ನೀ ಯಾಕೆ ಯಾವ ಬಟ್ಟೆ ಹಾಕ್ಕೊಂಡು, ಈ ಬಟ್ಟೆ ಹಾಕ್ಕೊಂಡು, ಚಡ್ಡಿ ಎದಕ್ಕೆ ಹಾಕ್ಕೊಂಡು, ನೀ ಯಾಕೆ ಟಿ ಶರ್ಟ್ ಹಾಕ್ಕೊಂಡು, ನೀ ಎದಿಗೆ ಕಾಣಿಸ್ಬೇಕು, ಕುಂಡಿ ಕಾಣಿಸಂಗೆ ಯಾಕೆ ಬರ್ತೀವಿ? ಅವನೇನು ಬಚ್ಚಿಡೋಕ್ಕಾಗತ್ತನ್ರಿ? ಅವೇನು ಟಿಜೇರಿ ಒಳಗಡೆ ಗಾಡ್ರೇಜ್ ಒಳಗೆ ಬಚ್ಚಿಟ್ಟು ಬರೋಕ್ಕಾಗತ್ತಾ? ಹೋಗಿ ನಿಮ್ಮ ಮನ್ಯಾಗ ಹೆಣ್ಮಕ್ಳು ನೋಡ್ರಿ, ಅವ್ರಿಗೂ ಅದೇನಿರ್ಬೇಕು, ಹೊರಗ್ಲವ್ರಿಗೂ ಹಂಗೆ ಇರುತ್ತೆ. ಎಲ್ಲರೂ ನಮ್ಮೋರು ಅನ್ಕೊಂಡ್ರೆ ಸಮಸ್ಯೆ ಇರಲ್ಲ. ಪ್ರತಿ ಸರಿ ನೀನು ಎದಿ ತೋರಿಸ್ತಿ, ನೀನು ಒಳಗೆ ಬ್ರಾ ಹಾಕಿಲ್ಲ, ಚಡ್ಡಿ ಹಾಕಿಲ್ಲ, ಗುರು ನೀನು ಇಷ್ಟು ಝೂಮ್ ಹಾಕಿ ನೋಡೋದನ್ನ ನಮ್ಮ ದೇಶ, ಭಾಷೆ, ನಮ್ಮ ಸಮಾಜ, ನಮ್ಮಲ್ಲಿ ಆಗ್ತಿರತಕ್ಕಂಥ ಅನ್ಯಾಯದ ಬಗ್ಗೆ ಇಷ್ಟೇ ಝೂಮ್ ಹಾಕಿ ಜನರ ಮುಂದೆ ಬಿತ್ತರಿಸಿ ಸಮಾಜಕ್ಕೆ ಹೇಳಿದಿ, ಸರ್ಕಾರಕ್ಕೆ ಹೇಳಿದೆ ಅಂದರೆ ಸರ್ಕಾರ ಬಗ್ಗುತ್ತಾ? ನಿಮಗೆ ಯಾವುದು ಹಸಿವು ಇರುತ್ತೆ ಅದ್ರ ಬಗ್ಗೆ ನೀವು ಹೆಚ್ಚು ಮಾತಾಡಿದರೆ ಸರ್ಕಾರ ಅವಾಗ ಬೆಲೆ ಕೊಡುತ್ತಾ? ಬಗ್ತೈತಿ. ನೀವು ಎಲ್ಲಿವರೆಗೂ ಅದನ್ನು ಮಾತಾಡಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ನೀ ಯಾವ ಬಟ್ಟೆ ಹಾಕೊಂಡು ಈ ಬಟ್ಟೆ, ನೀ ಆ ಲವರ್ ಜೊತೆ ಯಾಕೆ ಹೋದಿ, ನಿಂದು ಯಾಕೆ ಬ್ರೇಕಪ್ ಆಯ್ತು, ನೀ ಯಾವ ಹುಡುಗಿನ ಜೊತೆ ಅವ್ರು ಬ್ರೇಕಪ್ ಎದಕ್ಕಾಯ್ತು, ಅವ್ರು ಲವ್ ಎದಕ್ಕಾಯ್ತು, ಅವ್ರು ಡಿವೋರ್ಸ್ ಯಾಕೆ ಕೊಟ್ಟರು, ಅವ್ರ ಪರ್ಸ್ನಲ್ ವಿಷಯ ಗುರು. ಅವ್ರು ತೊಗೊಂಡು ನಾವು ಏನು ಮಾಡ್ಬೇಕು? ಅದರಿಂದ ದೇಶಕ್ಕೂ ಏನು ಸಮಸ್ಯೆ ಇಲ್ಲ. ಈ ದೇಶ ಹಾಳಾಗ್ತಿರೋದು ನಮ್ಮ ಆಳ್ತಿರೋ ರಾಜಕಾರಣಿಗಳಿಂದ ಹೊರತು ಹೆಣ್ಮಕ್ಳು ಬಟ್ಟೆ ಹಾಕಿರೋದ್ರಿಂದ ಅಲ್ಲ. ರೇಪ್ ಆದಾಗ ನೀನು ಆ ಟೈಮ್ನಾಗ ಎದಕ್ಕೆ ಹೋಗಿದ್ದಿ, ನೀನು ಎಕ್ಸ್ಪೋಸ್ ಮಾಡಿದಿ, ಅವನಿಗೆ ಕಾಮ ಉದ್ರೇಕ ಆಯಿತು, ಹಂಗಾಗಿ ಅವ್ನು ರೇಪ್ ಮಾಡ್ದ. ತಪ್ಪು ನಿಂದಲ್ಲ, ತಪ್ಪು ಹುಡುಗಿದೆ ಅಂತಂದರೆ ಎಲ್ಲಿಗೆ ಬಂತು ಸಮಾಜ ಅಂತ. ದಯವಿಟ್ಟು ಪ್ರಕಾಶ್ ರೈ ಅವ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ಪ್ರಕಾಶ್ ರೈ ಅವರು ಬೇರೆ ಧರ್ಮದವ್ರು ಮಾತಾಡೋಕೆ ಗೊತ್ತಿದ್ರು ಸಹಿತ ನ್ಯೂನ್ಯತೆಗಳು ಅವ್ರು ಮಾತಾಡಲ್ಲ. ಯಾಕಂದರೆ ಒಗ್ಗಟ್ಟಾಗರು SC ST ಅಂತೇಳಿ ಏನು ಅವ್ರನ್ನ ದೂಷಿಸ್ತೀರ, ಕೊಡೋದು ತಗೊಳ್ಳೋದು ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಕಾಣ್ರಿ. ನೀವು ಮದುವೆ ಆಗೋದು ಹೆಣ್ಮಕ್ಳನ್ನ, ಗಣಮಕ್ಳನ್ನಲ್ಲ. ಹಂಗಾಗಿ ಬೋಲೋ ಭಾರತ್ ಮಾತಾ ಕಿ ಜೈ. ಕಾವೇರಿ ನಮ್ಮಮ್ಮ ಬರೇ ಮಾತಷ್ಟೇ. ಪ್ರೀತಿಯಿಂದ ಕಾಣ್ರಿ, ಚೆನ್ನಾಗಿ ಮಾತಾಡಿಸಿ, ರೆಸ್ಪೆಕ್ಟ್ ಮಾಡಿರಿ, ಟ್ರೋಲು ರೋಸ್ಟ್ ಮಾಡೋದು ಕಮ್ಮಿ ಮಾಡಿರಿ. ಪ್ರಕೃತಿಗೆ ಬೈದರೆ ಇನ್ನೆಲ್ಲಿ ಮಳೆ ಬೆಳೆ ಆಗುತ್ತಾ? ದಯವಿಟ್ಟು ಹೆಣ್ಣು ನಿಂದನೆ ಮಾಡೋದು ಬಿಡ್ರಿ. ಇಡೀ ದೇಶಕ್ಕೆ ಒಳ್ಳೇದಾಗುತ್ತೆ, ಸಮಾಜಕ್ಕೆ ಒಳ್ಳೇದಾಗುತ್ತೆ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಷಯ ಹಿಡ್ಕೊಂಡು ಬರ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.